MLA ಮಾರ್ಕ್ಸ್ ಕಾರ್ಡ್ ವಿಶೇಷ ಕಾರ್ಯಕ್ರಮದಲ್ಲಿ ನಾನಿವತ್ತು ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಅವರ ಕ್ಷೇತ್ರದಲ್ಲಿದ್ದೇನೆ. 3ನೇ ಬಾರಿಗೆ ಕ್ಷೇತ್ರದಲ್ಲಿ ಶಾಸಕ ಆಗಿರುವಂತಹ ಪ್ರಸಾದ್ ಅಬ್ಬಯ್ಯ ಅವರು ಕಾಂಗ್ರೆಸ್ ಶಾಸಕರಾಗಿದ್ದಾರೆ. ಸದ್ಯ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದು ಅವರದೇ ಆದಂಥ ಒಂದು ರಾಜ್ಯ ಸರ್ಕಾರ ಇದೆ. ಅಷ್ಟಕ್ಕೂ ಇವರು ಈವರೆಗೆ ಅಧಿಕಾರ ವಹಿಸಿಕೊಂಡು 3ನೇ ಬಾರಿ ಶಾಸಕರಾಗಿ ಅಧಿಕಾರ ವಹಿಸಿಕೊಂಡಿರುವಂಥ ಇವರು ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ, ಕೊಟ್ಟ ಭರವಸೆಗಳನ್ನು ಈಡೇರಿಸಿದ್ದಾರೆ, ಕ್ಷೇತ್ರದ ಮತದಾರರು ಏನೇನಂತಾರೆ ಎಲ್ಲವುಗಳನ್ನು ತಿಳಿದುಕೊಂಡು ಬರೋಣ ಬನ್ನಿ. ಪ್ರಸಾದ್ ಅಬ್ಬಯ್ಯ ಕಾಂಗ್ರೆಸ್ ಪಡೆದ ಮತಗಳು 85,426, ಗೆಲುವಿನ ಅಂತರ 32,370. ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರ ಧಾರವಾಡ ಜಿಲ್ಲೆಯ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯ ಪ್ರಮುಖ ವಿಧಾನಸಭಾ ಕ್ಷೇತ್ರ. ಬಹುತೇಕ ಹಿಂದುಳಿದ ಸಮುದಾಯದವರೇ ಹೆಚ್ಚಾಗಿ ನೆಲೆಸಿದ್ದಾರೆ. ದೇವಸ್ಥಾನ, ಮಸೀದಿ, ಸಣ್ಣ ಪುಟ್ಟ ಚರ್ಚ್ ಕೂಡ ಇದ್ದು ಎಲ್ಲ ಧರ್ಮದ ಮತದಾರರು ಇರುವ ಕ್ಷೇತ್ರ. ಒಂದು ಕಾಲದಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆಯಾಗಿತ್ತು. ಆದರೆ 2013ರಲ್ಲಿ ಪ್ರಸಾದ್ ಅಬ್ಬಯ್ಯ ಕಮಲ ಕೋಟೆಯನ್ನ ಭೇದಿಸಿದ್ರು. 2023ರಲ್ಲೂ ಆಯ್ಕೆಯಾಗುವ ಮೂಲಕ ಹ್ಯಾಟ್ರಿಕ್ ಬಾರಿಸಿದ್ದಾರೆ. ಕಳೆದ ಬಾರಿ ಚುನಾವಣೆಯಲ್ಲಿ ಬಿಜೆಪಿಯ ಡಾಕ್ಟರ್ ಕ್ರಾಂತಿ ಕಿರಣ್ ಆರಂಭದಲ್ಲಿ ಪ್ರಬಲ ಪೈಪೋಟಿ ಕೊಟ್ಟರು. ಆದರೆ ಗ್ಯಾರಂಟಿ ಭರವಸೆಯಿಂದ ಪ್ರಸಾದ್ ಅಬ್ಬಯ್ಯ ನಿರಾಯಾಸವಾಗಿ ಗೆಲುವು ಸಾಧಿಸಿದ್ರು. 3ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದರಿಂದ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಹುದ್ದೆಯೂ ಲಭಿಸಿದೆ. ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಜನ ಪ್ರಸಾದ್ ಅಬ್ಬಯ್ಯ ಮೇಲೆ ವಿಶ್ವಾಸವಿಟ್ಟು 3ನೇ ಬಾರಿಗೆ ವಿಧಾನಸೌಧಕ್ಕೆ ಕಳಿಸಿದ್ದಾರೆ. ಅದಕ್ಕೆ ತಕ್ಕಂತೆ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಿದ್ದಾರಾ? ಹಿಂದುಳಿದ ವರ್ಗದವರೇ ಹೆಚ್ಚಾಗಿರುವ ಕ್ಷೇತ್ರದಲ್ಲಿ ಮೂಲ ಸೌಕರ್ಯ ಕಲ್ಪಿಸುವಲ್ಲಿ ಸಕ್ಸಸ್ ಆಗಿದ್ದಾರಾ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿರೋದ್ರಿಂದ ಹೆಚ್ಚು ಅನುದಾನ ತಂದಿದ್ದಾರಾ? ಚುನಾವಣೆಯಲ್ಲಿ ನೀಡಿದ ಭರವಸೆಗಳಲ್ಲಿ ಅಲ್ಪ ಸ್ವಲ್ಪವಾದರೂ ಈಡೇರಿಸಿದ್ದಾರಾ? ನೋಡೋಣ ಬನ್ನಿ. ಆಗುತ್ತೆ. ಈಗ ಕೆಲವೊಂದು ಕಡೆ ಈಗ ನಮ್ಮದು ಇದು ಸ್ಲಮ್ ಬೋರ್ಡ್ದಾಗಲಿ ಅಥವಾ ಇದು ಸರ್ಕಾರಿದು ನಮ್ಮ ಮಂಟು ರೋಡ್ ಮನೆಗಳು ಆಗಲಿ, ರಾಜೀವ್ ಗಾಂಧಿ ಅಂತೇಳಿ ಏನು ನಾನು ಅಪಾರ್ಟ್ಮೆಂಟ್ ರೆಡಿ ಮಾಡಿದ್ದಾರೆ ಮಂಟು ರೋಡು ಹಿಂದೆ ಹೊಸ ಹಳೆ ಮಂಟು ರೋಡ್ ಅದಲ್ಲ, ಅದೆಲ್ಲ ಕರೆಸಿ ಅವ್ರಿಗೆ ಪಟ್ಟ ಗಿಟ್ಟ ಕೊಟ್ಟರೆ ಭಾಳ ಒಳ್ಳೆಯದಾಗುತ್ತೆ. ಇನ್ನೊಂದೇನಂತೆ ಮನೆಗಳೆಲ್ಲ ಈಗ ಬಡವರು ಏನು ಮಾಡ್ತಾಯಿದ್ದಾರೆ, ಇಲ್ಲೇ ಬಾಡಿಗೆ ಮನೆ ಅಲ್ಲೇ ಬಾಡಿಗೆ ಮನೆ ಅಂಥೇಳಿ ಅವ್ರಿಗೆ ಭಾಳ ಎಲ್ಲ ಸಿಕ್ಕಾಪಟ್ಟೆ ತ್ರಾಸಾಗ್ತಾಯಿದೆ. ಅದರ ಸಲುವಾಗಿ ಸ್ಲಮ್ ಎಷ್ಟು ಡಿಕ್ಲೇರ್ ಆಗಿದೆಯಲ್ಲ ಅಷ್ಟಿಗೂ ಅವರು ಈಗ ಸ್ಲಮ್ ಬೋರ್ಡ್ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅಷ್ಟು ಕೂಡ ಈಗ ಒಂದು ಇದು ಮೀಟಿಂಗ್ ಮಾಡಿ ಒಂದು ಅವ್ರಿಗೆ ಪಟ್ಟವನ್ನು ಕೊಡಿಸಿದ್ರೆ ಭಾಳ ಚಲೋ ಆಗ್ತದೆ ಅಂತೇಳಿ ನಮ್ಮದು ಒಂದು ಅಭಿಪ್ರಾಯ ಸರ್. ಅವರ ಸಾಧನೆಗಳಂದರೆ ಒಂದು ರೀತಿಯಲ್ಲಿ ತುಷ್ಟೀಕರಣ ಅಂತ ಹೇಳ್ಬೋದು. ಮತ್ತು ಅವರಿಗೇನು ಬೇಕಾದಂಥ ಅವ್ರು ಇರುವಂಥ ಜಾಗದಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದು ಅವರ ದೊಡ್ಡ ಸಾಧನೆ. ಆಮೇಲೆ ಇವತ್ತು ನಾವು ನಮ್ಮ ಪ್ರತಿಯೊಂದು ನಮ್ಮ ಮಂಟು ರೋಡ್ 62ನೇ ವಾರ್ಡ್ನಲ್ಲಿ ನಾವು ಕೆಲವು ಕಾರ್ಯಗಳನ್ನು ನೋಡ್ತಿದ್ದೀವಿ. ಕೆಲಸಗಳನ್ನು ಅಭಿವೃದ್ಧಿ ಕೆಲವು ಮಾಡಿದ್ದಾರೆ. ಅವೆಲ್ಲವೂ ನಮ್ಮ ಸಂಸದರ ನೆರವಿನಿಂದ CSD ಇರ್ಬೋದು, ಈ ರೀತಿಯ ಒಂದು ಸೆಂಟ್ರಲ್ ಫಂಡ್ನಿಂದ ಮಾಡಿದ್ದನ್ನು ನಾವು ಕಾಣ್ತಾ ಇರ್ಬೋದು. ಇವತ್ತು ನಾವೆಲ್ಲಿ ನೋಡ್ತಾ ಇದ್ದೀವಿ, ರೋಡಲ್ಲಿ ಲೈಟ್ಸ್ ಹಾಕಿದ್ದಾರೆ. ಅದೇ ರೀತಿ ನಾವು ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಏನು ಅಭಿವೃದ್ಧಿ ಆಗಿಲ್ಲ. ಇವತ್ತು ನೀವು ತಬೀಬ್ ಲ್ಯಾಂಡ್ನಿಂದ ಕೆಳಗೆ ಬಂದಿರಿ, ಬರೋ ದಾರಿಯಲ್ಲೇ ಫಸ್ಟ್ ನೀವು ನೋಡ್ತೀರಾ ಆನೆಗಳ ಚಾಲ್. ಕಳೆದ 30 ವರ್ಷದಿಂದ ಅಲ್ಲಿ ರೋಡ್ ಮಾಡಬೇಕು, ಡ್ರೈನೇಜ್ ಮಾಡಬೇಕು ಅನ್ನೋದು ಅಲ್ಲಿ ಜನರ ಅಳಲು. ಇವತ್ತಿನ ತನಕ ಯಾಕಂದ್ರೆ ಅಲ್ಲಿ ಅವ್ರು ಓಟ್ ಕೊಡೋದಿಲ್ಲ, ಅಲ್ಲಿ ನಾನು ಅಭಿವೃದ್ಧಿ ಮಾಡಲ್ಲ, ಇದು ಅವರ ನಿಲುವು. ಆಡಳಿತ ಮಾಡಲಿ ಅಂತ ಕೈ ಬಿಟ್ಟಿದ್ದಕ್ಕೆ ಅವ್ರಿಗೇನಾಗಿದೆ, ಅಹಂ ಜಾಸ್ತಿ ಆಗಿದೆ. ಒಳ್ಳೆಯವ್ರನ್ನ ದುಡಿಸಿಕೊಂಡು ಒಳ್ಳೆಯವ್ರನ್ನ ಹೊರಗೆ ಹಾಕ್ತಿದ್ದಾರೆ. ಆಮೇಲೆ ಯಾರಾದರೂ ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ಅವ್ರ ಮೇಲೆ ದೌರ್ಜನ್ಯ ಪ್ರಕರಣಗಳನ್ನು ಪೊಲೀಸ್ ಬಲ ಬಳಸ್ಕೊಂಡು ಅವ್ರ ಮೇಲೆ ಪ್ರಕರಣಗಳನ್ನ ದಾಖಲೆ ಮಾಡೋದು, ಒಳಗೆ ಹಾಕ್ಸೋದು ಅವ್ರದ್ದು ಸಾಧನೆ ಆಗಿದೆ. ನಮ್ಮ ಶಾಸಕರಾದಂಥ ಪ್ರಸಾದ್ ಅಬ್ಬಯ್ಯ ಸರ್ ಅವರ ಸುಮಾರು ವರ್ಷದಿಂದ ಇಲ್ಲಿ ಏನು ಕೆಲಸ ನಡೆದಿದ್ದಲ್ಲ, ಹೊಲ ಚರಂಡಿ ಅದು ಗಟ್ರ ಎಲ್ಲ ತುಂಬ ಹೋಗ್ತಿದ್ದೆ. ಈಗ ಆರಿಸಿ ಬಂದ ಮ್ಯಾಗ್ಲಿಂತ್ರ ವರನ್ ಚರಂಡಿ ಮತ್ತು ಎಲ್ಲ ಕೆಲಸನೂ ಚಾಲೂ ಆಗೈತೆ ರೀ. ಈಗ ಆದರೆ 100ಕ್ಕೆ 100 ಕೊಡ್ತೇನೆ ರೀ. ರಾಜ್ಯದಂತ ನಾವು ನೋಡಿದರೆ ಹುಬ್ಬಳ್ಳಿ ಧಾರವಾಡ ಅಥವಾ ಧಾರವಾಡ ಜಿಲ್ಲೆಯನ್ನು ಗಮನಿಸಿದರೆ, ರಾಜ್ಯದ ವಿವಿಧ ಭಾಗಗಳನ್ನು ಗಮನಿಸಿದರೆ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ 90%ಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಸ್ಲಮ್ಗಳು ನಿರ್ಮಾಣ ಆಗಿದ್ದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಆ ಸ್ಲಮ್ಗಳ ಅಭಿವೃದ್ಧಿ ಆಗಬೇಕಾಗಿದೆ. ಆ ಸ್ಲಮ್ಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾಗಿದೆ. ಸ್ಲಮ್ಗಳಲ್ಲಿ ಮನೆಗೆ ಹಕ್ಕುಪತ್ರಗಳನ್ನು ಕೊಡಬೇಕಾಗಿದೆ. ಆ ಸ್ಲಮ್ನಲ್ಲಿರುವಂಥ ವಾಸಿಗಳಿಗೆ ಅವರದೇ ಆದಂಥ ಮೂಲಭೂತ ಸ್ವಾತಂತ್ರ್ಯವನ್ನು ಕೊಡಬೇಕಾಗಿರೋದು ಸ್ಲಮ್ ಬೋರ್ಡ್ನ ಆದ್ಯ ಕರ್ತವ್ಯವಾಗಿದೆ. ಅಂತಹ ಕರ್ತವ್ಯವನ್ನು ದಿಟ್ಟವಾಗಿ ನಿಭಾಯಿಸುವಂಥ ನಿಟ್ಟಿನಲ್ಲಿ ಪ್ರಸಾದ್ ಅಬ್ಬಯ್ಯ ಅವರು ಮುಂದಾಗ್ತಾರೆ ಅನ್ನುವಂಥ ಆಸೆ ಮತ್ತು ಗ್ಯಾರಂಟಿ ಸಹಿತ ನಮಗದ. 100ಕ್ಕೆ 99% ಅವರಿಗೆ ನಾವು ಮಾರ್ಕ್ಸ್ಗಳನ್ನು ಕೊಡ್ಬೋದು. ಅಬ್ಬಯ್ಯ ಅವ್ರ ಸರ್ ಚಲೋ ಮಾಡೋದೆ.
ಅಬ್ಬಯ ಮಾಡಾದ್ಮೇಲೆ ಅಕ್ರಮ್ ಸಕ್ರಮ್ ಏರಿಯಾ ಎಷ್ಟೋ ಸುಧಾರಣೆ ಆಗಿದೈತಿ, ಇಲ್ಲ ಅಂತ ಇಲ್ಲ. ಇದೇ ಮಂಟ್ರು ರೋಡ್ನಾಗ ನಾವು ಖಾಲಿ ಇಡಬೇಕಂದ್ರೆ ಚಪ್ಪಲಿ ಅಲ್ಲೇ ಬಿಸಾಕಿ ಬರಬೇಕಾಗಿತ್ತು 20 ವರ್ಷದಿಂದ. ಈಗ ಸದ್ಯಕ್ಕಂದ್ರೆ ಭಾಳ ಇಂಪ್ರೂವ್ಮೆಂಟ್ ಮಾಡೋದೆ. ಈಗಲೂ ಮಂಟ್ರು ರೋಡ್ನಾಗೆ ಡೆವಲಪ್ಮೆಂಟ್ ಕೆಲಸ ನಡೀತಾ ಐತೆ, ಇನ್ನೂ ಮಾಡಬೇಕು ಅವರು ಅಷ್ಟೇ. ಕೆಲಸ ಮಾಡುವ ಇದಾವ್ರಿ, ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟಾರೆ ಸರ್. ಸ್ವಲ್ಪ ಪೂರ್ತಿ ಆಗಬೇಕವು. ಆಮೇಲೆ ಏನಿದೆ ಐತಿ, ಭಾಳ ಡೆವಲಪ್ಮೆಂಟ್ ಆಗ್ಬೇಕು ಸರ್. ಇನ್ನು ಈಗ ಕಸದ ಬುಟ್ಟಿ ಹೆಂಗೆ ಐತಲ್ಲ ನಮ್ದು ಎಲ್ಲ ಮತ್ತು ಹಂಗೆ ಐತ್ರಿ, ಅದು ಹಳೇದು ಹೆಂಗೆ ಐತಿ ಹಂಗೆ ಐತಿ. ಇನ್ನೂ ಸಾಕಷ್ಟು ಇಂಪ್ರೂವ್ ಆಗ್ಬೇಕು. ಆಮ್ಯಾಗ ರೋಡ್ ಗೀಡ್ ಆಗ್ಬೇಕು ಸರ್. ಆಮೇಲೆ ಈಗ ಸ್ವಚ್ಛತಾ ಇದು ಅಲ್ಲೂ ಮೇಂಟೈನ್ ಮಾಡ್ಬೇಕು. ಆಮೇಲೆ ಕೆಲವೊಂದಿಷ್ಟು ಹಕ್ಕುಪತ್ರ ಕೊಡ್ಬೇಕಾಗಿತ್ತು ಸರ್ ನಮ್ಮ ಏರಿಯಾದಾಗ. ಸೊ ಹಕ್ಕುಪತ್ರನೂ ಬಂದಿಲ್ಲ, ಎಲ್ಲ ಅರ್ಧಂಬರ್ಧ ಆಗ್ಯಾವ ಸರ್ ಅವು. ಈ ಸರಿ ಅದನ್ನು ಇದು ಮಾಡ್ಬೇಕು ಸರ್, ಅವರು ಕಂಪ್ಲೀಟ್ ಮಾಡಿ ಮುಗಿಸ್ಕೊಡ್ಬೇಕಂತೇಳಿ ಅವ್ರ ಕೈ ಮುಗಿದು ಕೇಳ್ತೇವೆ ಸರ್ ನಾವು. ಆಮ್ಯಾಗ ಸಾಕಷ್ಟು ಇಲ್ಲಿ ಅಡ್ಡಾಡ್ಬೇಕು ಸರ್. ಈಗ ಅಡ್ಡಾಡಿ ಸ್ವಲ್ಪ ಏನೋ ಸಮಸ್ಯೆ ಭಾಳ ಅದಾವ್ರಿ ಇಲ್ಲಿ. ಸೊ ನಮ್ಮ ಕ್ಷೇತ್ರದಾಗ ಭಾಳ ಅದಾವು. ಅದನ್ನು ನೋಡಿಕೊಂಡು ಎಲ್ಲ ಈಗ ಅದನ್ನು ಈಗರೆ ಸರಿ ಮಾಡ್ಕೋ ವ್ಯವಸ್ಥೆ ಮಾಡ್ಬೇಕು ಸರ್ ಅವರು. ಅಂದ್ರೆ ಯಾಕಂದ್ರೆ ಏನಾಕೈತೆ ಸರ್, ಇಲ್ಲಿ ಭಾಳ ಮಾಧ್ಯಮದವರಕ್ಕಿಂತ ಬಡವರ ಜಾಸ್ತಿ ಅದಾರೆ ಸರ್ ಇಲ್ಲಿ ನಮ್ಮ ಏರಿಯಾದಾಗ. ಸೊ ಅವ್ರಿಗೆ ಏನಾಗೈತೆ ರೀ ತೊಂದರೆ, ಅವರು ನಾವು ಬಂದೀವಿ ಸರ್ ಅದ್ರಾಗ. ನಾವು ಅನುಭವಿಸಾಕತ್ತಿ ಬಿಟ್ಟು ಒಂದು 50 ವರ್ಷ ಆಯ್ತು ರೀ ಸರ್. ಇಲ್ಲಿವರೆಗೂ ಇದು ಅಷ್ಟು ಅಭಿವೃದ್ಧಿ ಕಂಡಿಲ್ಲ. ಆಮೇಲೆ ಸಾಕಷ್ಟು ಇದು ಮಾಡ್ಬೇಕು ಸರ್, ಅವರು ಕೆಲಸ ಮಾಡಬೇಕಾಗೈತಿ. ಪ್ರಸಾದ್ ಅಬ್ಬಾಯಿ ಅವ್ರು ಬಂದಾಗಿಂದ ನಮ್ಮದೆಲ್ಲ ವಾರ್ಡ್ ಅಗದಿ ರೋಡ್ ಆತು, ಚೇಂಬರ್ ಆತು, ಎಲ್ಲ ಕರೆಕ್ಟಾಗಿ ನೀಟಾಗಿ ಅಗದಿ ಇದ್ರಲ್ಲೇ ಮಾಡ್ಯಾರ್ರಿ. ಅವರೆಲ್ಲ ಹೆಣ್ಮಕ್ಳಿಗೂ ತಂದಿದ್ದಂಗೆ ಅದಾರ ರೀ. ಎಲ್ಲರದು ಹೆಣ್ಮಕ್ಳದೂ ಇದನ್ನು ಕೇಳ್ತಾರೆ, ಕಷ್ಟ ಸುಖ ಎಲ್ಲ ಕೇಳ್ತಾರೆ ರೀ. ಅವ್ರು ಬತ್ತೊಮ್ಮೆ ಆರಿಸಿ ಬರೋದ್ರಿಂದ ನಮ್ಗೆ ಒಳ್ಳೇದಾಗೋದೊಂದು ಇದೈತೆ ರೀ. ಹಾಂ, ಎಲ್ಲ ಕೆಲಸನೂ ಚಲೋ ಮಾಡತ್ತಾರ ರೀ ಈಗ ಅವರೆಲ್ಲ ಕಡೆ. ಪ್ರಸಾದ್ ಅಬ್ಬಾಯಿ ಸರ್ಗೆ ನಮಸ್ಕಾರಗಳು. ಅವರು ನಮ್ಮಲ್ಲಿ ನೇಕಾರ ನಗರ ಅಂತೇಳಿ ಭಾಳ ಇಂಪ್ರೂವ್ ಮಾಡ್ಯಾರ್ರಿ. ಅವ್ರು ಬಂದ ಮೇಲೆ ಸರ್ ಬಂದ ಮೇಲೆ ನಮ್ದು ಅದು ಇಲ್ಲ ಇದು ಇಲ್ಲ ಅನ್ನೋಂಗಿಲ್ಲ. ಒಂದು ಮನೆ ಮಗನ ಸರ ನಮ್ಗೆ ಟ್ರೀಟ್ಮೆಂಟ್ ಮಾಡಿ ಒಂದು ಇದನ್ನು ಆಶ್ವಾಸನೆ ಕೊಟ್ಟು ಏನಿಲ್ಲ ನೀವು ಹೇಳ್ರಂತೆ ಮಾಡಿಕೊಟ್ಟಾರ ಅವರು. ಮೇನ್ ಅಂಗನವಾಡಿ ಇದ್ದಿದ್ದಿಲ್ಲ, ಇರೋದು ಒಂದು ಅಂಗನವಾಡಿ ನಮ್ಮದು ರಣದಮ್ಮ ಕಾಲನಿ ಒಂದೇ ಇತ್ತು. ಈಗ ಸರ್ ಬಂದ ಮೇಲೆ 4-5 ಅಂಗನವಾಡಿ ಅದು ಮಕ್ಕಳಿಗೆ ಎಲ್ಲರಿಗೂ ಅನುಕೂಲ ಆಗೈತೆ ರೀ. ಈಗ ಅದು ಅಂಗನವಾಡಿನೇ ಮೇನ್ ಇತ್ತು ಇಲ್ಲಿ. ಅಲ್ಲೇ ಇಲ್ಲಿ ಅನ್ನೋಂಗಿಲ್ಲ. ಈಗ ಎಲ್ಲ ಕಡೆನೂ ಅಂಗನವಾಡಿ ವ್ಯವಸ್ಥೆ ಮಾಡಿಕೊಟ್ಟಾರ. ಆಮೇಲೆ ರೋಡಿಂದಾತು, ರೋಡಿನೂ ಭಾಳ ಸಮಸ್ಯೆ ಇತ್ತು ನಮ್ದು. ರೋಡನ್ನು ಈಗೇನು ಬಿಡು ಬೇಕಾದಂಗೆ ಮಕ್ಕಳು ಹೊರಗೆ ಬರ್ಬೋದು, ಇದನ್ನು ಮಾಡ್ಬೋದು, ಅನುಕೂಲ ಮಾಡಿಕೊಟ್ಟಾರ್ರಿ. ಆಮೇಲೆ 2,000 ರೂಪಾಯಿ ಅಂತೂ ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ರು ನಿಮ್ಗೆ ಯಾರಿಗೆ ಬಂದಿಲ್ಲ, ಅವ್ರು ಬಂದು ನಮಗೆ ಹೇಳ್ರಿ, ನೀವು ಕಾಂಟ್ಯಾಕ್ಟ್ ಮಾಡಿರಿ, ಎಲ್ಲರೂ ತೊಗೋರಿ ಅದನ್ನಂತೇಳಿ ಇದನ್ನು ಮಾಡಿಕೊಟ್ರು. ಅವ್ರು ದರೊಬ್ಬರಿಗೂ 2,000 ರೂಪಾಯಿನೂ ಅನುಕೂಲ ಆಗಿ ಬರಾಕತ್ತೈತ್ರಿ. ಈಗ ಯುವಕರಾಗಿ ಹೇಳೋದು ಅಂತಂದ್ರೆ ಅವರು ಅಭಿವೃದ್ಧಿನೇ ಕಾಣದ ಅಬ್ಬಯ್ಯ ಅಂತ ಹೇಳ್ತೇವೆ ನಾವು. ಯಾಕಂತಂದ್ರೆ 3 ಬಾರಿ MLA ಆಗಿ 2 ಬಾರಿ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಇವತ್ತು ತಾವು ಬಂದು ನೋಡ್ಬೋದು. ಅವರ ಕ್ಷೇತ್ರದಲ್ಲಿ ಪೂರ್ವ ಕ್ಷೇತ್ರದಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದಲ್ಲಿ ಯಾವುದೇ ಒಂದು ದೊಡ್ಡದಾದಂಥ ಒಂದು ಯಾವುದಾದ್ರೂ ಯೋಜನೆ ಅವರು ತಿಳಿಸ್ಬೇಕು ಇವತ್ತು ನಮಗೆ. ಅವ್ರು ಬಂದು 15 ವರ್ಷ ಆಗಿ ಬಂತು, ಯಾವುದೇ ಒಂದು ದೊಡ್ಡ ಯೋಜನೆ ಅನ್ನೋದು ಯಾವುದೋ ಕೈಗಾರಿಕಾ ತಂದೆ ಏನೋ ನಾ ಇಂಥದ್ದು 15 ವರ್ಷ ಇಂಥದ್ದು ಮಾಡೇನಪ್ಪ ಅಂತ ಅವ್ರಿಗೆ ಯಾವುದೂ ಅವ್ರಿಗೆ ಹೇಳಕ್ಕೆ ಬಾಯ್ನೇ ಇಲ್ಲ ಅವ್ರಿಗೆ. ಇವತ್ತು ನೋಡ್ರಿ, ಸೆಂಟ್ರಲ್ ಕ್ಷೇತ್ರದಾಗಲಿ ಇವತ್ತು 25-30 ವರ್ಷಗಳಿಂದ ನಮ್ಮ BJP ಶಾಸಕರು ಇದ್ರಲ್ಲಿ. ಆ BJP ಶಾಸಕರ ಅವಧಿಯೊಳಗೆ ಎಷ್ಟು ರೋಡ್ಗಳು ಡೆವಲಪ್ಮೆಂಟ್ ಆಗಿದ್ದಾವೆ ಎಲ್ಲ ಹೋಗಿ ತೋಳಂಕೆರೆ ಅಂತ ವಿದ್ಯಾನಗರ ಮಟ್ಟ ಹೋಗ್ರಿ ನೀವು, ಎಷ್ಟು ರೋಡ್, ಯಾವುದೇ ಒಂದು ರೋಡ್ ಇರಲಿ ಸೆಂಟ್ರಲ್ ಕ್ಷೇತ್ರದಾಗ ಇವತ್ತು ಎಲ್ಲ ರೋಡುಗಳು ಡೆವಲಪ್ಮೆಂಟ್ ಆಗಿದ್ದಾವೆ. ಆದರೆ ನೀವು ಇದೇ ಪೂರ್ವ ಕ್ಷೇತ್ರಕ್ಕೆ ಬರ್ರಿ, ಹಳೆ ಹುಬ್ಳಿ ಭಾಗಕ್ಕೆ ಬರ್ರಿ, ನೀವು ಹಳೆ ಹುಬ್ಳಿ ಹಳೇದಾಗೆ ಐತಿ ಇನ್ನೋದು. ಅದು ಹೊಸದಾಗಿ ಮಾಡವಲ್ರ, ಎದಕ್ಕೆ ಮಾಡಂಗಿಲ್ಲ ಅಂದ್ರೆ ಅವ್ರಿಗೆ ಓಟ್ ಬರಂಗಿಲ್ಲ. ತುಷ್ಟೀಕರಣ, ವೋಟ್ ಬ್ಯಾಂಕ್ ತುಷ್ಟೀಕರಣ, ಅದು ಮುಸ್ಲಿಮರ ತುಷ್ಟೀಕರಣದಲ್ಲಿ ಅವ್ರ ಕಾಲ ಕಳೀತಾ ಇದಾರೆ ಹೊರತು ಅಭಿವೃದ್ಧಿ ಅಂತೂ ಅವರಿಗೆ. ಅದಕ್ಕೆ ನಾವು ಅಭಿವೃದ್ಧಿ ಕಾಣದ ಅಬ್ಬಯ್ಯನ ಅಂತೇವೆ ಅವರಿಗೆ. 23 ವರ್ಷಗಳಿಂದ ನಾವು ಏನು ಅಭಿವೃದ್ಧಿ ಕಂಡಿಲ್ಲ ನಮ್ಮ ಏರಿಯಾದೊಳಗಡೆ, ಆ ಎಲ್ಲ ಅಭಿವೃದ್ಧಿಗಳನ್ನು ನಮಗೆ ಮುಟ್ಸಿದ್ದಾರೆ. ಸ್ಲಮ್ ಎಲ್ಲ ಜನಗಳಿಗೂ ಅದನ್ನು ಮುಟ್ಸಿದ್ದಾರೆ. ಸೊ ಅದು ತಲುಪಿದೆ ನಮಗೆ. ಗಟ್ರ ಆಯಿತು, ಆಮೇಲೆ ಮೂಲಭೂತ ಸೌಕರ್ಯಗಳ ರೋಡ್ ಆಯಿತು, ನಮಗೆ ನೀರಾಯಿತು, ಆಮೇಲೆ ಕರೆಂಟಿಂದ ಆಯಿತು. ಸೊ ನಮಗೆ ಮುಂಚೆ ಇರುವಂಥ ಕಾರ್ಪೊರೇಟರ್ಗಳು ಯಾರೂ ನಮ್ಗೆ ಲಭ್ಯ ಇರಲಿಲ್ಲ. ಸೊ ನಮಗೆ ಇಲ್ಲಿ ಓಟ್ ಹಾಕಿದಾಗ ನಿಮ್ಗೆ ಓಟ್ ಹಾಕಿದಿರಿ, ನಮಗೆ ಓಟ್ ಸಿಕ್ಕಿಲ್ಲ ನಿಮ್ಮ ವಾರ್ಡಿಂದ, ನಮ್ಮ ಕಡೆ ಬಂದು ಏನು ಕೇಳ್ತೀರಿ, ಇವೆಲ್ಲ ಮಾತುಗಳನ್ನು ನಮ್ಮ ಜನ ಕೇಳಿ ಬೆಸತ್ತು ಹೋಗ್ಬಿಟ್ಟಿದ್ರು 25 ವರ್ಷದಿಂದ. ಸೊ ನಮ್ಮ ಶಾಸಕರಾದಂಥ ಅಬ್ಬಯ್ಯ ಸರ್ ಕೂಡ ಈಗ ಕೊಳಚೆ ನಿರ್ಮೂಲನೆ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಕರ್ನಾಟಕದಲ್ಲಿ. ಸೊ ಮುಂದಿನ ದಿನಗಳಲ್ಲಿ ಅವರು ಸಚಿವರಾಗಿ ಆಯ್ಕೆ ಆದರೆ ಸೊ ನಮಗೆ ಇನ್ನೂ ಜಾಸ್ತಿ ಆದಂಥ ನಮಗೆ ಅನುಕೂಲ ಆಗುತ್ತೆ. ಸೊ ಎಲ್ಲ ಸಪೋರ್ಟ್ಗಳು ನಮಗೆ ಸಿಗುತ್ತೆ. ಇಲ್ಲಿ ಶಿಕ್ಷಣ ಆಯಿತು, ಆಮೇಲೆ ಆರೋಗ್ಯ ಆಯಿತು, ಹಾಸ್ಪಿಟಲ್ ಆಯಿತು, ಸ್ಲಮ್ ಜನಕ್ಕೆಲ್ಲ ಸಿಗುವಂಥದ್ದು. ಆಮೇಲೆ ಮೇನ್ ಇಲ್ಲಿ ನಮಗೆ ಸ್ಲಮ್ ಬೋರ್ಡಿಗೆ ಸೊ ನಮ್ಮ ಹಕ್ಕುಪತ್ರ ವಿತರಣೆಗಳನ್ನು ಮಾಡೋದಂತ ಕೇಳ್ಕೊಂಡಿದ್ದೀವಿ. ಅವರು ಕೂಡ ತೋರಿಸಿದ್ದಾರೆ, ಇದನ್ನು ಮಾಡಿಕೊಡ್ತೀವಿ ಅಂಥೇಳಿ, ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮುಂಬರುವ ದಿನಗಳಲ್ಲಿ ನಾವು ಅದನ್ನು ಕಾಣ್ತೀವಿ ಅಂಥೇಳಿ ನಮಗೆ ನಂಬಿಕೆ ಇದೆ. ಏನಾಗೈತಿ,
ಅವ್ರ ಬಗ್ಗೆ ಹೇಳೋಕ್ಕಿದ್ರೆ ಪಾಪ ಸರ್ಕಾರ ಒಳಗೆ ಹಣನೇ ಇಲ್ಲ. ಅವ್ರು ಏನು ಮಾಡ್ಬೇಕಂತ ಅವ್ರಿಗೂ ದಿಕ್ಕು ತೋರ್ಸಾವಂತಿಲ್ಲ. ಈಗ ಈಗ BJP ಸರ್ಕಾರ ಒಳಗೆ ಅನೇಕ ಫಂಡ್ ಬಂತು, ಅವ್ರಿಗೂ ಹೆಲ್ಪ್ ಆಯ್ತು. ಅವರು ಚಲೋ ಕೆಲಸ ಮಾಡಿದ್ರು ಅವ್ರು BJP ಫಂಡ್ ಥ್ರೂ. ಈಗ ಕಾಂಗ್ರೆಸ್ ಸರ್ಕಾರ ಒಳಗಿದ್ದಾಗ ಅವರು ಕೆಲಸ ಮಾಡೋಕ್ಕಾಗಲ್ತು, ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ. ಈಗೆಲ್ಲ ಜನರು ಏನಾಗಿಲ್ಲ ರೊಚ್ಚಿಗೆದ್ದಾರೆ, ಭಾಳ ಬೇಜಾರದ ಸಂಗತಿ. ಈಗ ಅವ್ರ ಕೈಗೆ ಬೇಕಾದಷ್ಟು ಕೆಲಸ ಮಾಡ್ಬೋದು ಸರ್ಕಾರ ಫಂಡ್ ತೊಗೊಂಡು. ಈಗೆಲ್ಲ ಫ್ರೀ ಕೊಟ್ಬಿಡ್ಲಿ ಜನರೆಲ್ಲ ಬೇಸತ್ತಗೊಂಡಾರ. ಮತ್ತು ಇವತ್ತು ಈ ಸತಿ ಮತ್ತೆ ಮುಂಬರೋ ದಿನದೊಳಗೆ BJP ಸರ್ಕಾರ ಬರ್ತೈತಿ, ಯಾರೇ ಶಾಸಕರು ಬಂದು ಅವ್ರು ಸರ್ಕಾರ BJP ಬಂದಾಗ ಅಷ್ಟೇ ಅಭಿವೃದ್ಧಿ ಆಗ್ತದೆ ಅಂತ ಈ ಸಂದರ್ಭ ಹೇಳ್ತೇನೆ. 0 ಅಂತ ಹೇಳ್ಬೋದು ನಾವು. ಪ್ರಸಾದ್ ಅಬ್ಬಯ್ಯವರು ಒಂದು ಮೀಸಲು ಕ್ಷೇತ್ರದಿಂದ ಆರಿಸಿ ಬಂದಂತಹ ಜನಪ್ರತಿನಿಧಿ, ವಿಶೇಷವಾಗಿ ದಲಿತ ಸಮುದಾಯದವರು. ಇವತ್ತಿನ ಸಂದರ್ಭ ನೋಡಿದರೆ ನಮ್ಗೇನು ಅನಿಸುತ್ತೆ ಅಂದರೆ, ಅವರು ದಲಿತ ಸಮುದಾಯದಿಂದ ಬಂದವರಲ್ಲ, ಮುಲ್ಲಾ ಸಮುದಾಯದಿಂದ ಬಂದವರು ಅಂತ ನನಗನ್ಸುತ್ತೆ. ಯಾಕಂದರೆ ಕೇವಲ ಒಂದು ಕೋಮಿನಗೋಸ್ಕರ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಹೊರತು ಹಿಂದುತ್ವ ಅನ್ನೋಂಥದ್ದೊಂದು ಮರೆತು ಬಿಟ್ಟಿದ್ದಾರೆ. ಇವತ್ತು ಸ್ಲಮ್ ಬೋರ್ಡಿನ ಚೇರ್ಮನ್ ಆಗಿ ಅವರು ಕೇವಲ ಅವ್ರ ಕ್ಷೇತ್ರಕ್ಕೆ ಚೇರ್ಮನ್ರಲ್ಲ, ಇಡೀ ರಾಜ್ಯಕ್ಕೆ ಚೇರ್ಮನ್ರಿದ್ದಾರೆ. ಇವತ್ತು ಸೆಂಟ್ರಲ್ ಕ್ಷೇತ್ರದಲ್ಲಿ G+4 ಮನೆಗಳು ಬಂದವು. ಮಾನ್ಯ ಜಗದೀಶ್ ಶೆಟ್ಟರ್ ಇರ್ಬೋದು, ವಿಶೇಷವಾಗಿ ನಮ್ಮ ಪ್ರಹ್ಲಾದ್ ಜೋಶಿ ಇರ್ಬೋದು, ಹಾಗೆ ಇವತ್ತಿನ ನಮ್ಮ ಶಾಸಕರಾದಂಥ ಮಹೇಶ್ ಅಂಗೇನ್ಕರ್ ಇರ್ಬೋದು, ಇವರೆಲ್ಲರೂ ಕೂಡ ಅದನ್ನು ಮನೆಗಳು ತರಬೇಕನ್ನೋಂಥ ಒಂದು ಉತ್ಸಾಹದಿಂದ ಮನೆಗಳನ್ನು ತಂದರು. ಆ G+4 ಮನೆಗಳೇನು ಬಂದಿದ್ದಾವೆ ಇನ್ನೂ ಮಟ್ಟ ಅದನ್ನು ಕಂಪ್ಲೀಟ್ ಮಾಡುವಂಥ ಕೆಲಸ ಪ್ರಸಾದ್ ಅಬ್ಬಯ್ಯವ್ರು ಮಾಡಿಲ್ಲ. ನಮಗೆ ಪ್ರಸಾದ್ ಅಬ್ಬಯ್ಯವರಿಂದ ಎಲ್ಲ ಅನುಕೂಲ ಆಗೈತೆ ರೀ. ಅವ್ರು ಯಾವಾಗ ಆರಿಸಿ ಬಂದಾರ ಅವಾಗಿಂತ ನಮಗೆ ರೋಡು, ಗಟ್ರ, ಚಂಬರ್, ನಮ್ಮ 30 ವರ್ಷದಿಂದ ಚಂಬರ್ದು ಭಾಳ ಸಮಸ್ಯೆ ಇತ್ತು. ಮಳೆ ಬಂತಂದ್ರೆ ಎಲ್ಲ ಬ್ಲಾಕ್ ಆಗಿಬಿಡ್ತಿದ್ವು ರೀ. ಒಳ್ಳೊಳ್ಳೆ ನಾವು ಕಂಪ್ಲೇಂಟ್ ಮಾಡ್ತಿದ್ವಿ. ಮಣ್ಣಿಂದ ಹೊಸ ಚಂಬರ್ ಆಗ್ಯಾವು. ಇಷ್ಟು ವರ್ಷ ಯಾವ ನಮಗೆ ಅನುಕೂಲ ಇದ್ದಿದ್ದಿಲ್ಲ. ಅವ್ರು ಬಂದಾಗಿಂತ ನಮಗೆಲ್ಲ ಅನುಕೂಲ ಮಾಡಿಕೊಟ್ರ. ಅವರಿಗೆ ತುಂಬ ಧನ್ಯವಾದಗಳು. ಸಾಧನೆ ಅಂತೂ ಒಂದು ಸೈಡ್ ಇದೆ ಸರ್, ಎರಡು ಕಡೆ ಇಲ್ಲ ಅವರದ್ದು. ಅಲ್ಪಸಂಖ್ಯಾತರು ಒಂದೇ ಸೈಡ್ ಇದೆ. ನಮ್ಮ ಹತ್ರ ನೋಡಿ ಸರ್, ಗಂಟಿಗಿರಿ, ವೀರಾಪುರಣಿ ಸೆಟ್ಲ್ಮೆಂಟ್, ಗಂಟಿಗಿರಿ ಆ ಕಡೆ ಏನೂ ಇಲ್ಲ ಸರ್. ಅವ್ರದ್ದೇನಿದ್ರು ಇಸ್ಲಾಂಪುರ ಆ ಸೈಡ್ ಒಂದೇ ಸೈಡ್ ಇದ್ದಾರೆ. ಎಲ್ಲ ಕಡೆ ಮಾಡಬೇಕು ಅವರು ಅಂತ ನಮ್ಮ ಅನಿಸಿಕೆ. ಇಲ್ಲ ಸರ್, ಅವ್ರ ಸೈಡ್ ಮಾಡಿದ್ದಾರೆ, ನಮ್ಮ ಸೈಡ್ ಮಾಡಿಲ್ಲ. ಅಭಿವೃದ್ಧಿ ಆಗ್ಬೇಕಂದ್ರೆ ಎಲ್ಲರೂ ಒಂದಂತ ತಿಳ್ಕೊಬೇಕು. ನಮ್ಮ ಶಾಸಕರು ಎಲ್ಲರೂ ಒಂದಂತ ತಿಳ್ಕೊಂಡು ಎಲ್ಲ ಕಡೆ ಮಾಡಬೇಕಂತ ನಾನು ವಿನಂತಿ ಸರ್. ನಮ್ಮ ಶಾಸಕರು 3ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ನಮ್ಮ ಒಳ್ಳೆ ಕೆಲಸ ಮಾಡಿದ್ದಾರೆ. ಆಮೇಲೆ ಸ್ಲಮ್ ಬೋರ್ಡದ ಅಧ್ಯಕ್ಷರು ಇದಾದ್ಮ್ಯಾಗ ಶಾಸಕರು ನಮಗೆ ಹಕ್ಕುಪತ್ರ ಒಂದು ಮಾಡಿಕೊಟ್ರೆ ಅನುಕೂಲ ಆಗ್ತೈತಿ. ಅದೊಂದು ಇದು ಮಾಡಿದ್ರೆ ಅವ್ರ ಮನೇಲಿ ಇದ್ದರೂ ನಾವು ಆಶೆ ತರ್ತೀವಿ ಅನ್ನೋದು ನಮ್ಮ ಅನಿಸಿಕೆ. ನಾವು ಅವ್ರು ಏನು ಮಾಡಿದ್ರು ಸ್ಪಂದಿಸ್ತೇವೆ. ನಮಗೆ ಅವ್ರು ಇನ್ನೂ ಒಳ್ಳೆ ಕೆಲಸ ಮಾಡಿಕೊಳ್ಳಿ ಅಂತ ನಾವು ಇದು ಮಾಡ್ತೀವಿ. ಅವ್ರು ಆರಿಸಿ ಬಂದು 3ನೇ ಬಾರಿ ಆದರೂ ಹುಬ್ಬಳ್ಳಿಯಲ್ಲಿ ಅವರು ಏನಾದರೂ MLA ಅದಾರಲ್ಲ ಅಂತ ಯಾರಿಗೆ ಗೊತ್ತಿಲ್ಲ, ಹಂಗಾಗ್ಬಿಟ್ಟಿದೆ ಹುಬ್ಬಳ್ಳಿಯಲ್ಲಿ. ಮತ್ತು ವಾಪಸ್ ಅವರು ಏನು ಕಾಂಗ್ರೆಸ್ಗಷ್ಟು MLA ಇದ್ದಾರೋ ಏನು ಹುಬ್ಬಳ್ಳಿ ಧಾರವಾಡಗೆ MLA ಇದ್ದಾರೆ ಅಂತೇಳಿ ಅದು ಎಲ್ಲರಿಗೂ ಅನುಮಾನ ಇದೆ, ಮತ್ತು ನಮಗೂ ಅನುಮಾನ ಇದೆ. ಅದ ಕಾರಣ ಅವರು ಸರ್ಕಾರ ಇದ್ದು ಇವತ್ತಿನ ಮಟ್ಟ ಹುಬ್ಬಳ್ಳಿಗೆ ಏನು ಅನುದಾನ ತಂದಾರೋ, ಏನು ಕೆಲಸ ಮಾಡಿದಾರೋ ಅದು ಯಾರಿಗೂ ತಿಳಿಲಾರ್ದ ಒಂದು ಗುಟ್ಟಾಗಿದೆ. ಮತ್ತು ಅವ್ರು ಏನು ಅನುದಾನ ತಂದಿದ್ದಾರೆ ಏನಂದ್ರೆ ಅವರಾಗಲೇ ಹೇಳಬೇಕು ಅದನ್ನು ಜನಕ್ಕೆ. ಹಂಗಾಗಿದೆ ಇವತ್ತು ಅವ್ರು ಶಾಸಕರಾಗಿ ಒಂದೇನೋ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಅದಾರ ಅಂತೇಳಿ ನಮ್ಮ ಒಂದು ಸಣ್ಣ ಹುಡುಗರಿಗೂ ಗೊತ್ತಿಲ್ಲ, ಹಂಗಾಗಿದೆ. ಅದಕ್ಕೆ ಅವ್ರು ಹುಬ್ಬಳ್ಳಿ ಧಾರವಾಡಕ್ಕೆ ಏನೂ 0 ಅನುದಾನ, ಹುಬ್ಬಳ್ಳಿಗೆ ಏನು ಅನುದಾನ ಅಂದಿಲ್ಲ, ಏನೂ ಕೆಲಸ ಮಾಡಿಲ್ಲ. ಅದಕ್ಕೆ ಅವರಂಥ MLA ಆಗಾಗೂ ಅವರ ಒಂದು ಲಾಯ್ಕಿಲ್ಲ ಅಂತ ನಮ್ಗೆ ಅನಿಸಿದೆ. ಅವ್ರು 10ಕ್ಕೆ ಮಾರ್ಕ್ಸ್ ಕೊಡುವಾಗ ಮನಸ್ಸೇ ಬರಲ್ಲ, ಲಾಸ್ಟ್ ಆಗಿದೆ. ಯಾವಾಗ ನಾವು ಏನೋ ಒಂದು ಕೆಲಸಕ್ಕೆ ಕರೆದ್ರು ಸಣ್ಣ ಹುಡುಗರಂಗೆ ಅಣ್ಣತಮ್ಮರ ಗತೆ ಮನೆ ಮಕ್ಕಳ ಗತೆ ಬಂದು ನಿಂತು ಮಾಡಿಕೊಡ್ತಾರೆ. ಆಮೇಲೆ ಯಾವುದೇ ರೀತಿ ಗಟ್ರ ಆಗಲಿ, ರೋಡ್ ಆಗಲಿ, ಆಮೇಲೆ ನೀರಿನ ಸಮಸ್ಯೆ ಆಗಲಿ, ನೀರು 8 ದಿನಕ್ಕೊಮ್ಮೆ ಏನಾರ ಸ್ವಲ್ಪ ಹೆಚ್ಚು ಕಡಿಮೆ ಆತಂದ್ರೆ ನೀರಿನ ಟ್ಯಾಂಕರ್ ಕಳಿಸ್ಕೊಡ್ತಾರೆ. ಯಾವುದೇ ರೀತಿ ನಮಗೆ ತೊಂದರೆ ಇಲ್ದಂಗೆ ನಮಗೆ ಮನೆ ಮಕ್ಕಳ ಗತೆ ಬಂದು ಅವ್ರು ಕೆಲಸ ಮಾಡ್ಕೊಡತ್ತಾರ. ಅವ್ರು ಹಿಂಗೆ ಬೆಳಿಬೇಕು. ಇನ್ನು ಮುಂದೆ ಅವ್ರು ಎದಕ್ಕೋ ನಿಲ್ಲಿ, ಯಾವುದೋ ಒಂದು ಎಲೆಕ್ಷನ್ ಇಲ್ಲಿ ನಾವು ಅವ್ರನ್ನ ಆರಿಸ್ತಿರ್ತೀವಿ ಅಂತ ನಾವು ಭರವಸೆಯನ್ನು ಕೊಡ್ತೀವಿ. ಪ್ರಸಾದ್ ಅಬ್ಬಯ್ಯರಿಗೆ 100ಕ್ಕೆ 100 ಕೊಡೋಕೆ ನಾವು ತಯಾರಿದ್ದೀವಿ. ಅವ್ರದ್ದೇ ಡೆವಲಪ್ಮೆಂಟ್ ಆಗಿದೆ. ಹುಬ್ಬಳ್ಳಿ ಧಾರವಾಡ ಹಳ್ಳಾಡಿಸ್ಬಿಟ್ರೆ ಅವ್ರು. ಯಾಕಂದ್ರೆ ತಾವು ಹೇಗೆ ಇಷ್ಟಪಡ್ತೀನಿ, ಇವತ್ತು ಸಿಟಿ ಒಳಗೆ ಏನು ವ್ಯವಸ್ಥೆ ಐತಿ? ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ರೋಡ್ ನೋಡಿದ್ರೆ ಹಳ್ಳಾಡ್ದಾವೆ. ಸ್ಮಾರ್ಟ್ ಸಿಟಿ ಯೋಜನೆ ಸಾವಿರಾರು ಕೋಟಿ ದುಡ್ಡು ಬಂದೈತಿ, ಆದರೂ ಕಾಮಗಾರಿ ಸರಿ ಆಗ್ತಾ ಇಲ್ಲ. ಒಮ್ಮೆ ಆದರೂ ಶಾಸಕರು ಅಧಿಕಾರಕ್ಕೆ ಕರೆಸಿ ಸಿಟಿ ಒಳಗೆ ಇಷ್ಟ ಸಮಸ್ಯೆ ಆಗತ್ತೈತಿ, ಅದರ ಬಗ್ಗೆ ಏನು ಮಾಡ್ಬೇಕಂತ ಇವರು ಯಾವುದೇ ಥರ ಕೆಲಸ ಮಾಡೋಕತ್ತಿಲ್ಲ ಯಾರು ಶಾಸಕರು. ಹಾಗೂ ಇವತ್ತು ಮಳೆ ಬಂತಂದ್ರೆ ಹುಬ್ಬಳ್ಳಿ ಸ್ವಿಮ್ಮಿಂಗ್ ಪೂಲ್ ಆಗುವಂಥ ಪರಿಸ್ಥಿತಿ ಬಂದೈತಿ. ಇದೇ ನಿಮ್ಮ ಡೆವಲಪ್ಮೆಂಟಾ? ಇಲ್ಲಿ ಶಾಸಕರು ಮತ್ತು ಸ್ವಲ್ಪ ಡೆವಲಪ್ಮೆಂಟ್ ಆಗ್ಯಾರ. ಹುಬ್ಬಳ್ಳಿ ಅನ್ನೋದು ಹಳ್ಳಾಡಿಸ್ಬಿಟ್ರು. ಇಲ್ಲಿ ಶಾಸಕರು 1 ವರ್ಷ ಸಾಧನೆ ಇಲ್ಲ ಸರ್, 3rd ಕ್ಲಾಸ್ ಕೆಲಸ ಮಾಡತ್ತಾರು. ಇವತ್ತು ತಾವು ನೋಡಿರಿ, ನೇಕಾರ ನಗರ, ಆನಂದ್ ನಗರ ಸ್ಲಮ್ ಇರೋದು ನೋಡಿರಿ. ಅಲ್ಲಿ ಜನರ ಪ್ರಾಣಿ ವಾಸ ಮಾಡೋಂಗಿಲ್ಲ, ಅಲ್ಲಿ ಜನರು ವಾಸ ಮಾಡ್ತಾರೆ. ಇದೇ ನಿಮ್ಮ ಡೆವಲಪ್ಮೆಂಟಾ? ಅಲ್ಲೇ ಸುಮ್ಮನೆ ಇವ್ರು ಹೆಂಗೆ ಮಾಡತ್ತ ಸರ್, ಸುಮ್ಮನೆ ಕಾಂಕ್ರೀಟ್ ಮಷಿನ್ ತಿರುಗಿಸೋದು, ಬಿಲ್ ಮಾಡಿಸೋದು,
ರೊಕ್ಕ ತೊಗೊಳೋದು ಹೊರತು ಡೆವಲಪ್ಮೆಂಟ್ ಬಗ್ಗೆ ಇಲ್ಲಿ 8 ಶಾಸಕರು ಕಿಂಚಿತ್ತು ಕೆಲಸ ಮಾಡಿಲ್ಲ. ಹುಬ್ಬಳ್ಳಿ ಹೆಂಗೈತಿ ಹಂಗೈತಿ, MLAಗಳು ಏನು ಡೆವಲಪ್ಮೆಂಟ್ ಆಗ್ಬೇಕು ಮತ್ತು ಶಾಸಕರು ಏನು ಡೆವಲಪ್ಮೆಂಟ್ ಆಗಿರಲ್ಲ, ಧಾರವಾಡ ಜಿಲ್ಲೆದು ಆಗ್ಯಾರ ಸರ್. ಅದಾಗ ಇಷ್ಟಪಡ್ತೀನಿ. ಸೋಲಿಲ್ಲದ ಸರ್ದಾರ್ ಅಂತ ಹೆಸರು ಪಡೆದಂಥ ನಮ್ಮ ಪ್ರಸಾದ್ ಅಬ್ಬಯ್ಯ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಭಾಳ ಇದೆ. ಯಾಕಂದ್ರೆ ಅವ್ರ ಬಗ್ಗೆ ಹೇಳಿಕೆ ಒಂದು ನೋಟ್ಬುಕ್ಕ ಬರಿಬೇಕಾಗ್ತೈತೆ ರೀ. ನಾವು ಇಲ್ಲೇನು ಹುಬ್ಳಿ ಸಿಟಿ ಐತಲ್ಲ ರೀ, ಅವ್ರ ಭಾಗದಾಗ ನೋಡಿದ್ರೆ ಅದು ಸ್ಲಮ್ ಏರಿಯಾ ಪೂರ್ತಿ ಅದು ಅವ್ರು ಇದ್ದದ್ದು. ಈಗ ರೋಡು, ಗಟಾರು, ನೀರಿನ ವ್ಯವಸ್ಥೆ ಅವ್ರು ಮಾಡೋದು ನೋಡಿದ್ರೆ ಇಡೀ ಹುಬ್ಳಿನೇ ಬೆಚ್ಚ ಬೀರುವಂಗೆ ಮಾಡ್ತಾ ಇದ್ದಾರೆ ಅವರು. ಇನ್ನೂ ಈಗಾಗಲೇ ಮಾಡಿದ್ದಾರೆ, ಮುಂದಾದರೂ ಅವರು ಮಾಡ್ತಾರಂತ ನಮಗೆ ಭರವಸೆ ಇದೆ. ಅವರಂಥ ವ್ಯಕ್ತಿ ನಮ್ಗೆ ಹುಬ್ಳಿ ಧಾರವಾಡಕ್ಕೆ ಒಂದು ಶಾಸಕರಾಗಿ ಈ ಸದ್ಯ ಸ್ಲಮ್ ಬೋರ್ಡ್ ಅಧ್ಯಕ್ಷರಾಗಿ ಸಿಕ್ಕಿದ್ದು ನಮಗೊಂದು ಭಾಳ ಸಂತೋಷ ಇದೆ. ಅಂಥ ವ್ಯಕ್ತಿಗೆ ನಾವು ಯಾವಾಗಲೂ ನಾವು ಒಂದು ಚಿರಋಣಿಯಾಗಿರ್ತೀವಿ. ಯಾರ ವ್ಯಕ್ತಿ ಬರಲ್ಲ, ಒಂದು ಸಾಮಾನ್ಯ ವ್ಯಕ್ತಿ ಬಂದ್ರೂ ಅಗದಿ ಸೌಮ್ಯ ಸ್ವಭಾವದಿಂದ ಮಾತಾಡುವಂಥ ಅವರ ವ್ಯಕ್ತಿತ್ವ. ಈ ನಾವು 100ಕ್ಕೆ 100 ಮೇಲೆ ರೀ. ಫಿಶ್ ಮಾರ್ಕೆಟ್ ಅಥವಾ ಸ್ಮಾರ್ಟ್ ಸಿಟಿ ಲೆಕ್ಕದಾಗ ಏನು ಮಾಡ್ಯಾರ ಅವ್ರು, ಎಲ್ಲ ಬ್ಯಾಲೆನ್ಸ್ ಆಗೋದವು. ಅವು ಪೂರ್ತಿ ಬೆಳಕಿಗೆ ಬರೋವು. ಬರೀ ಅಲ್ಲೇ ಉದ್ಘಾಟನೆ ಮಾಡಿ ಅಲ್ಲೇ ಒಂದು ಕಟ್ಟಿ ಅವ್ರು ಏನಂತ ತೊಗೋಬೇಕು, ಉದ್ಘಾಟರು ಏನು ತೊಗೋಬೇಕು, ಇವ್ರು ಏನು ತೊಗೋಬೇಕು ಎಲ್ಲರೂ ಹಂಚ್ಕೊಂಡು ಸುಮ್ಮ ಕುಂತಾರ. ಅದು ಉದ್ಘಾಟನೆ ಮಾಡ್ರಿ ಯಾರು? ಅದು ಉದ್ಘಾಟನೆ ಮಾಡೋರಿಲ್ಲ, ಏನಿಲ್ಲ. ಪೂರ್ತಿ ಗ್ಲಾಸ್ ಹೊಡೆದೋಗ್ಯಾವ ಜನತಾ ಬಜಾರ್ ಸೂಪರ್ ಮಾರ್ಕೆಟ್ ಎಲ್ಲ ಹೊಡೆದು ಇನ್ನು ಸ್ವಲ್ಪ ದಿವಸ ಏನಾಗೈತಿ, ಅದು ಒಂದು ಯಾವುದೋ ಒಂದು ಹಾಳು ಬಿದ್ದು ಇದು ಆಗ್ಬಿಡ್ತದೆ, ಅದು ಹಾಳಾಗೈತಿ. ಅದಕ್ಕೊಂದು 20 ಲಕ್ಷ ರೂಪಾಯಿ ತೊಗೊಂಡು ರಿಪೇರಿ ಮಾಡ್ತಾರೆ. ಮತ್ತು ಅದು ನಮ್ಮ ಪಂಡ ಏನು ಸಾಧನೆ ಐತಿ? ಅಲ್ಲ ಉದ್ಘಾಟನೆ ಮಾಡ್ಬೇಕು, ಎಲ್ಲ ಸ್ಮಾರ್ಟ್ ಸಿಟಿ ಲೆಕ್ಕ ಏನು ಮಾಡಿರ್ತಾರೆ, ಎಲ್ಲ ಜಲ್ದಿ ಕೆಲಸ ಮಾಡ್ಬೇಕು, ಎಲ್ಲ ಪೆಂಡಿಂಗ್ ಉಳ್ಸೋಂತಾರೆ ಕೆಲಸ. ಅವ್ರದ್ದೇ ಸರ್ಕಾರ ಐತ್ರಿ, ಅವರೇ ಶಾಸಕರು ಅದಾರೆ, ಮತ್ತು ಸ್ಲಮ್ ಬೋರ್ಡ್ ಅಧ್ಯಕ್ಷರು ಅದಾರೆ, ಸಾಕಷ್ಟು ಮಾಡ್ಬೋದು ಕೆಲಸ. ಮೊದಲನೇದಾಗಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದಾಗ ಪ್ರಸಾದ್ ಅಬ್ಬಯ್ಯ ಅವ್ರ ಬಗ್ಗೆ ಮಾತಾಡೋಕೆ ಅವಕಾಶನೇ, ಅಂದರೆ ಏನು ಅವ್ರ ಕೆಲಸ ಸಾಧನೆ ಅಂತೇಳಿ ಹೇಳುವಂಥದ್ದು ಏನೂ ಮಾಡೇ ಇಲ್ಲ ಅವರು. ಮಾದರಿ ಕ್ಷೇತ್ರವನ್ನು ಹೆಂಗೆ ಮಾಡ್ಬೇಕು, ಇವತ್ತು ಸ್ಲಮ್ ಬೋರ್ಡ್ ಅಂತ ಸಾಕಷ್ಟು ಅದರಲ್ಲಿ ದುಡ್ಡಿದೆ, ಅದನ್ನು ತಂದು ನಮ್ಮ ಕ್ಷೇತ್ರಕ್ಕೆ ಹಾಕಿ ಬರೀ ಮಾತು ಎತ್ತಿದ್ರೆ ನಾನು ಅದು ರೋಡ್ ಮಾಡೀನಿ, ಇದು ರೋಡ್ ಮಾಡೀನಿ. ಬರೀ ರೋಡ್ ಮಾಡುವಂಥ ಶಾಸಕರು ಬೇಡ ನಮಗೆ. ಉಳಿದಿರುವಂಥ ಅಭಿವೃದ್ಧಿ ಕೆಲಸಗಳು ಭಾಳ ಅದಾವೆ. ಇವತ್ತಿನ ಮಟನೂ ಒಂದು ಹೇಳ್ಕೊಳೋಂಥ ಒಂದು ದವಾಖಾನೆ ಇಲ್ಲ, ಒಂದು ಶಾಲೆ ಇಲ್ಲ, ಕಾಲೇಜ್ ಇಲ್ಲ ಗೌರ್ಮೆಂಟದ್ದು. ಇದು ನಮ್ದು ಹಿಂದುಳಿದ ವರ್ಗ ಕ್ಷೇತ್ರ. ನಮ್ದು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬಡ ಕೂಲಿ ಕಾರ್ಮಿಕರು ಇರುವಂಥ ಕ್ಷೇತ್ರ. ಇಲ್ಲಿ ವಾಣಿಜ್ಯ ನಗರ ಐತಿ. ಇಲ್ಲಿ ಏನೂ ಯಾವುದೇ ರೀತಿ ಸೌಕರ್ಯ ಇಲ್ಲಾರ್ದೇ ಈ ನಮ್ಮ ಪೂರ್ವ ಕ್ಷೇತ್ರ ಅತ್ಯಂತ ಹಿಂದುಳಿದ ಕ್ಷೇತ್ರ ಆಗಿ ಉಳಿದಿದೆ. ಬರುವಂಥ ದಿನಗಳಲ್ಲಿ ಇನ್ನೊಂದು 2-2.5 ವರ್ಷ ಶಾಸಕರ ಕೈಯಲ್ಲಿದೆ. ಈಗಾದರೂ ಅವರು ಚೆಂದಾಗಿ ಅಭಿವೃದ್ಧಿ ಕೆಲಸವನ್ನು ಮಾಡಿ ನಮ್ಮ ಕ್ಷೇತ್ರಕ್ಕೆ ಏನಾದರೂ ಒಂದು ಸ್ವಲ್ಪ ಕೊಡುಗೆಯನ್ನು ನೀಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಮಗಿಲ್ಲ ಯಾವುದೇ ರೀತಿಯಿಂದ ಯಾವುದೇ ಏನೋ ಸಮಸ್ಯೆ ಬಂದ್ರೂ ನಾವು ಹೋಗಿ ಹಿಂಗೆ ಹೇಳಿದ್ರೆ ಅವರು ನಮ್ದು ಎಲ್ಲ ಸಮಸ್ಯೆಗೆ ಇದು ಮಾಡ್ತಾರೆ. ನಾವೆಲ್ಲನೂ ಗುಂಪು ಕಟ್ಕೊಂಡು ಹೋಗ್ತೀವಿ, ಯಾರೂ ಇಬ್ಬರೇ ಹೋಗೋಂಗಿಲ್ಲ. ಯಾವುದೇ ಅಂಗನವಾಡಿಯಿಂದ ಹಿಡಿದು ಗಟರಿಂದ ಚಂಬರಿಂದ ಯಾವುದೇ ರೋಡ್ ಮಾಡೋದ್ರಲ್ಲಿಂದ ಏನೋ ಹಿಂಗೆ ಆಗೈತೆ ಅಂತ ಹೇಳಿದ್ರು ಅದಕ್ಕೆಲ್ಲ ಇದನ್ನು ಮಾಡ್ತಾರೆ. ನಾವು ಅವ್ರು ಆರಿಸಿ ಬರೋದಬೇಕಂತೇಳಿ ನಾವು ಇದು ಮಾಡ್ತೀವಿ. ಈ ಕಡೆ ಎಲ್ಲ ರೋಡ್ ಮಾಡ್ಸ್ಯಾರ್ರಿ, ಅಂಗನವಾಡಿ ಇದು ಮಾಡ್ಸ್ಯಾರ್ರಿ. ಮತ್ತು ನಾವು ಯಾವುದೇ ರೀತಿ ನಮ್ಮ ಮನೆ ಕಡೆಯಿಂದ ಏನೋ ಪ್ರಾಬ್ಲಮ್ ಬಂದರೂ ಹಿಂಗೆ ಆಗೈತೆ ರೀ, ಹಿಂಗೆ ನೀರಿಂದ ಆಯ್ತು ಯಾವುದೋ ಅಂತ ಹೇಳಕ್ಕೆ ಹೋದ್ರೂ ಅದನ್ನೆಲ್ಲ ಇದು ಮಾಡಿಕೊಟ್ಟಾರ್ರಿ. ಅವ್ರಿಗೆ 100%. ಸರ್ ಪ್ರಸಾದ್ ಅಬ್ಬಯ್ಯ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್, ಮಾಡ್ತಿರ್ತಾರೆ. ನೆಕ್ಸ್ಟ್ ಏನಿದೆ ಸರ್, ಸ್ಲಮ್ ಬೋರ್ಡ್ ಈಗ ಇದಾಗಿದ್ದಾರೆ. ಈಗ ಸ್ಲಮ್ ಬೋರ್ಡ್ ಅವ್ರಿಗೆ ಪಟ್ಟ ಗಿಟ್ಟ ಕೊಡಿಸ್ಬಿಟ್ರು ಅಂತಂದರೆ ಅವ್ರು ನೇರವಾಗಿ ಮನೆಗೆ ಕುಂತರು ಅಂತಂದ್ರು ಆರಿಸಿ ಬರೋದು ಚಾನ್ಸ್ ಸಿಕ್ಕಾಪಟ್ಟಿದೆ. ನಮ್ಮ ಜನ ಎಲ್ಲರೂ ಅವ್ರಿಗೆ ಪ್ರೀತಿ ಆಮೇಲೆ ಗೌರವ ಕೊಡ್ತಿದ್ದಾರೆ, ಮುಂದೆ ಕೊಡ್ತಿದ್ದೀವಿ ಸರ್. ಅವರು ಒಂದು ಈಗ ಅಧ್ಯಕ್ಷ ಆಗ್ಯಾರ, ಇದೊಂದು ಕೆಲಸ ಮಾಡಿಕೊಟ್ರು ಅಂತಂದ್ರೆ ಸ್ವಲ್ಪ ಕೆಲಸ ಪೆಂಡಿಂಗ್ನೂ ಇದೆ ಅವ್ರದ್ದು, ಅದು ಪೂರ್ತಿ ಮಾಡ್ಬೇಕಂಥೇಳಿ ನಮ್ಮ ಏರಿಯಾದಲ್ಲಿ ಸರ್ ರೋಡ್ ಆಗ್ಯದು ಸರ್, UGDN ಮಾಡಿದ್ದಾರೆ, ಎಲ್ಲ ಕೆಲಸ ಆಗಿದೆ. ಸ್ವಲ್ಪ ಪೆಂಡಿಂಗ್ ಅಂತಂದ್ರೆ ಸರ್ ಸ್ಲಮ್ ಬೋರ್ಡ್ ಪಟ್ಟ ಏನಿದೆ ಅಲ್ಲ ಅದು ಇಂಪಾರ್ಟೆಂಟ್ ಇದೆ ಸರ್. ಅವ್ರು ಆಗಿದ್ದಾರೆ, ಅದೊಂದು ಮಾಡಿಕೊಟ್ರು ಅಂತಂದ್ರೆ ಭಾಳ ಒಳ್ಳೇದಾಗ್ತಿದೆ ಅಂಥೇಳಿ ನಮ್ಮದು. ಅವರ ಪ್ರಸಾದ್ ಅಬ್ಬಯ್ಯ ನೇತೃತ್ವದೊಳಗೆ ಎಲ್ಲ ಏನೇನು ಸೌಲಭ್ಯಗಳು ಸಿಗಬೇಕು ನಮ್ಗೆ, ನಮ್ಮ ವಾರ್ಡಿಗೆ ಏನೇನು ಸಿಗಬೇಕಾಗ್ಯಾವಲ್ಲ ಅವೆಲ್ಲನೂ ತಂದು ಕೊಟ್ಟಾರೆ ನಮಗೆ. ಮತ್ತು ಇಲ್ಲೆಲ್ಲ ಚಂಬರ್ ಲೈನ್ ಎಲ್ಲ ಸಣ್ಣ ಇದ್ದು ಅವೆಲ್ಲ ದೊಡ್ಡ ಚಂಬರ್ ಲೈನ್ ಪೈಪ್ ಲೈನ್ ಎಲ್ಲ ಮಾಡಿಸ್ಕೊಟ್ಟಾರ. ಆಮೇಲೆ ಅವೆಲ್ಲ ಸಣ್ಣ ಇದ್ದು, ಆಮೇಲೆ ಭಾಳ ಮಳೆ ಗಿಳೆ ಬಂದಾಗೆಲ್ಲ ಕಟ್ಟಿ ನಿಲ್ತಿದ್ವು. ಅಂಥವೆಲ್ಲ ನಮ್ಗೀಗ ಸಮಸ್ಯೆಗಳ ಪರಿಹಾರ ಆಗೈತಿ. ಆಮೇಲೆ ಯಾವುದೋ ಕಾರ್ಯಕ್ರಮಗಳನ್ನಾಗಲಿ ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾರೆ. ನಮ್ಮ ಈ ವಾರ್ಡಿಗೆ ಏನು ಸೌಲಭ್ಯಗಳು ಬರಬೇಕು ಕರ್ನಾಟಕ ಗೌರ್ಮೆಂಟ್ಲಿಂದ ಎಲ್ಲ ಸೌಲಭ್ಯಗಳನ್ನು ತರಿಸ್ಕೊಟ್ಟಾರ. ಈಗ ಮತ್ತು ಹೊಸದಾಗಿ ಮತ್ತು ರೋಡ್ ಅದು ಮಾಡೋಕೆ 5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಾರ ನಮ್ಮ ವಾರ್ಡಿಗಂತ. ನಮ್ಮ MLA ಪ್ರಸಾದ್ ಅಬ್ಬಯ್ಯರು ಇನ್ನೂ 10 ಸರಿ ಆದರೂ ಅವರು ಆರಿಸಿ ಬರ್ಬೇಕು ಅನ್ನೋದು ಆಸೆ ನಮ್ಗೆ. ಯಾಕಂದ್ರೆ ಎಷ್ಟೊಂದು 72ನೇ ಕ್ಷೇತ್ರದೊಳಗೆ ಎಷ್ಟೊಂದು ನಮಗೇನಾಗ್ಯಾವಂದ್ರೆ ಬಹಳ
ಕಾಮಗಾರಿಕೆಗಳ ಎಲ್ಲ ನೆರವೇರ್ಯಾವ, ಅಭಿವೃದ್ಧಿಗೊಂಡಾವು. ಮತ್ತು ಇನ್ನು ಮಠ ರಸ್ತೆ ಯಾವ ರೀತಿ ಇದಾವೆ ಹಳೆ ಹುಳಿ ಅಂತಂದು. ಎರಡನೇದಾಗಿ ಅವರು ಎಲ್ಲ ಕಮ್ಯುನಿಟಿ ಓಟ್ ತೊಗೊಂಡಿರ್ತಾರೆ, ಆದ್ರೆ ಅವ್ರು ಕೆಲಸ ಮಾಡೋದು ಮುಸ್ಲಿಮ್ಸ್ ಎಲ್ಲಿರ್ತಾರೆ ಅಲ್ಲೇ ಅವ್ರು ಕೆಲಸ ಮಾಡ್ತಾರೆ, ಉಳ್ಕಿ ಕಡೆ ಕೆಲಸ ಮಾಡೋದಿಲ್ಲ. ಆಮೇಲೆ ಮೂಲಭೂತ ಸೌಕರ್ಯಂಕಿ ನಮ್ಮ ಹಳೆ ಹುಳಿ ಭಾಗಕ್ಕೆ ಭಾಳ ಕಡಿಮೆ. ಹೊರಗಿನ ಜನ ಬಂದ್ರೆ ಟಾಯ್ಲೆಟ್ ಹೋಗಕ್ಕೆ ಟಾಯ್ಲೆಟ್ ಇಲ್ಲ ನಮ್ಮ ಕಡೆ, ಅಷ್ಟು ಪರಿಸ್ಥಿತಿ ಕೆಟ್ಟದಾಗೈತಿ. ಇನ್ನು ಮುಂದಾದರೂ ಅವರು ಅಧ್ಯಕ್ಷರಾಗಿದ್ದಾರೆ ಕೊಳಚೆ ನಿರ್ಮೂಲನಾ ಮಂಡಳಿದ, ಮುಂದಿನ ದಿನದಾಗಾದರೂ ಇವನ್ನೆಲ್ಲ ಗಮನಕ್ಕೆ ತಗೊಂಡು ಇವನ್ನೆಲ್ಲ ಸುಧಾರಿಸ್ಬೇಕಂತಂದು ಅವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಅವ್ರು ಏನಾದರೂ ಇದ್ರೆ ಒಂದು ಕೋಮಿಗೆ ಅಭಿವೃದ್ಧಿ ಮಾಡುವಂಥ ಸಾಧನೆದಾಗ ನಂಬರ್ 1 ಸ್ಥಾನವನ್ನು ಅವ್ರು ತಗೊಳ್ಳುವಂಥದ್ದು ಅದ್ರೊಳಗೆ ಎರಡನೇ ಮಾತೇ ಇಲ್ಲ. ಆಮೇಲೆ ಪ್ರಸಾದ್ ಅಬ್ಬಾವರು ಇವತ್ತು ಏನು ಮೊದಲನೇ ಟೈಮ್ ಆರಿಸಿ ಬಂದಾಗ ಏನು ಅಸೂರೆನ್ಸ್ ಜನರಿಗೆ ಕೊಟ್ಟಿದ್ರು ಆ ರೀತಿ ಅವ್ರು ಎಲ್ಲಿಯೂ ನಡ್ಕೊಲಿಲ್ಲ. ಫಾರ್ ಎಕ್ಸಾಂಪಲ್ ನೀವು ನಮ್ಮ ರಾಧಾಕೃಷ್ಣ ಗಲ್ಲಿಂದ ಹಿಡ್ಕೊಂಡು ಈ ನಮ್ಮ PB ರೋಡ್ ಎಡಭಾಗ ಹಿಡ್ಕೊಂಡು ಅಪ್ ಟು ಗೆಂಟಿಗೇರಿ ಮಠ ಅವ್ರದ್ದು ಏನು ಕೊಡುಗೆ ಐತಿ ನೋಡ್ರಿ. ಅದೇ ಬಿಟ್ಟು ನೀವು ಇಸ್ಲಾಂಪುರ ರೋಡ್ ಹೋಗ್ರಿ, ಅವಲಕ್ಕಿ ಫ್ಯಾಕ್ಟ್ರಿ ರೋಡ್ ಹೋಗ್ರಿ, ಅಲ್ತಾಫ್ ನಗರ್ ಹೋಗ್ರಿ, ಅಲ್ಲೆಲ್ಲ ಒಂದೇ ಕಮ್ಯುನಿಟಿಯವ್ರಿಗೆ ಅವರು ಒಂದು ಅಭಿವೃದ್ಧಿ ಮಾಡ್ಯಾರ. ಒಂದೇ ಕಮ್ಯುನಿಟಿಗೆ ಸಂಬಂಧಪಟ್ಟಂಥ ಶಾಸಕರು ಅನ್ನಲಿಕ್ಕೆ ಅಡ್ಡಿ ಇಲ್ಲ. ನೀವು ನಮ್ಮ ಗಾಂಧಿ ಮಾರ್ಕೆಟ್ ನೋಡಿರಿ, ಈ ಇತಿಹಾಸ ಇದೆ ಗಾಂಧಿ ಮಾರ್ಕೆಟ್ ನೋಡಿರಿ, ನೀವು ಶೀಲವಂತ ರೋಣಿ ನೋಡಿರಿ, ಗಂಟಿಕೇರಿ ರೋಣಿಗೆ ಅವ್ರಿಗೆ ಏನು ಕೊಡುಗೆ ಐತಿ ನೋಡ್ರಿ. ಅವ್ರು ಇನ್ನೂ ಸಾಕಷ್ಟು ಏರಿಯಾಗಳದಾವೆ. ಶೂನ್ಯ ಸಾಧನೆ ಒಂದು ಕಮ್ಯುನಿಟಿಗೆ, ಅವ್ರು ಬೇಕಾದ ಕಮ್ಯುನಿಟಿಗೆ ಅವ್ರು ಏನೈತಿ ಸಾಧನೆ ಮಾಡ್ಯಾರ. ನನಗೆ ಹೇಳಿದ್ರೆ ನಾವು ಮಾರ್ಕ್ಸಕ್ಕೆ ಕೊಡೋದಿಲ್ಲ. ಯಾಕಂತಂದ್ರೆ ಒಬ್ಬ ಜನಪ್ರತಿನಿಧಿ ಅಂತಂದ್ರೆ ಎಲ್ಲ ಸಮುದಾಯಗಳನ್ನು ಜೊತೆಗೆ ತೊಗೊಂಡೋಗ್ಬೇಕು. ನಮ್ಮ ಮೂಲಭೂತ ಸೌಕರ್ಯಗಳಾದಂಥ ಚಂಬರ್ ಇರ್ಬೋದು, ಗಟ್ರ ಇರ್ಬೋದು, ರೋಡ್ ಇರ್ಬೋದು, ಇವುಗಳ ಅಭಿವೃದ್ಧಿಗೆ ಬಹಳಷ್ಟು ಶ್ರಮಿಸ್ತಾ ಇದ್ದಾರೆ. ಅವ್ರು ಬಂದ ಮೇಲೆ ನಮ್ಗೆ ಇಲ್ಲಿ ಅಭಿವೃದ್ಧಿ ಆಗೈತೆ ಅಂತ ಹೇಳಕ್ಕೆ ನಮ್ಗೆ ಹೆಮ್ಮೆ ಆಗ್ತೈತಿ. ಸೊ ನಮ್ಮದು ಇನ್ನೊಂದು ಬೇಡಿಕೆ ಏನಂತಂತಂದ್ರೆ, ಇದು ನಮ್ಮ ಸ್ಲಮ್ ಆಗಿರೋದ್ರಿಂದ ಇದ್ರ ಪಟ್ಟ ಒಂದು ಕೊಡಿಸ್ಬೇಕಂತ ಹೇಳಿ ನಾವು ಅವರಲ್ಲಿ ಮನವಿಯನ್ನು ಕೊಟ್ಟಿದ್ದೀವಿ. ಅವರು ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ಅದನ್ನು ಈಗ ನಾವು ಆದಷ್ಟು ಬೇಗ ನಾವು ಇದ್ರಾಗ ಅಸೆಂಬ್ಲಿನಾಗ ನಾನು ಮಾತಾಡಿ ಏನೈತಿ ನನ್ನ ಕೈಲಾದಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತಾರೆ. ಬಟ್ ನಮ್ಮೆಲ್ಲರೂ ಒತ್ತಾಶೆ ಏನಂತಂದ್ರೆ ಅದನ್ನೊಂದು ಅವ್ರು ಮಾಡಿಕೊಟ್ರಪ್ಪ ಅಂತಂದ್ರೆ ಅವ್ರ ಹೆಸರಲ್ಲಿ ಅಜರಾಮರವಾಗಿರ್ತೈತಿ ಅಂತೇಳಿ ನಾವು ಹೇಳ್ತೀವಿ. ಕ್ಷೇತ್ರ ಅಭಿವೃದ್ಧಿ ಹೇಳ್ಪಟ್ಟಂಗೆ ಇನ್ನೂ ಆಗಬೇಕು. ಭಾಳಷ್ಟು ಸಮಸ್ಯೆ ಜನರು ಎದುರಿಸಾಕತ್ತಾರೆ. ನಮ್ಮ ಈಗ ತಾಜುವಾಂಪೇಟಲ್ಲಿ ಒಂದು ಮಳೆ ಆತಂದ್ರೆ ಎಲ್ಲ ನೀರು ದುರ್ಗಾದೇವಿ ಗುಡಿಯಲ್ಲಿ ಹೋಗಿ ಎಲ್ಲ ಭಕ್ತರು ಏನು ಮಡಿ ಉಡಿ ಆಗಿ ದರ್ಶನ ತೊಗೊಳಕ್ಕೆ ಬರ್ತಿರ್ತಾರೆ, ಅದು ಚರಂಡಿ ನೀರು ಬಂದು ಅತ್ಯಂತ ಬೇಸರ ಆಗತ್ತೆ ಎಲ್ಲರಿಗೂ ನೋಡಿದವ್ರಿಗೆ. ಪ್ಲಸ್ ಎಲ್ಲ ಭಕ್ತರಿಗೆ ಭಾಳಷ್ಟು ಒಂದು ತೊಂದರೆ ಆಗತ್ತೆ. ಅಂದರೆ ಒಂದು ಹಿಂದೂ ಧರ್ಮ ಬಗ್ಗೆ ಕಾಳಜಿ ಉಳ್ಳವರು ಒಂದು ಶಾಸಕರು ಇದ್ದರೆ ಅದು ತುರಂತಾಗಿ ಅದು ಸಮಸ್ಯೆ ಬಗೆಹರಿಸಬೇಕಿತ್ತು. ಆದರೆ ಅವ್ರಿಗೂ ಹಿಂದೂ ಬದಲು ಅಷ್ಟು ಕಾಳಜಿ ಇಲ್ಲ ಅನ್ನಿಸ್ತದೆ. ಅದಕ್ಕಾಗಿ ಅವರು ಯಾವುದು ಕೆಲಸ ಅಲ್ಲೇ ಮುಂಚೂಣಿ ನಿಂತು ಮಾಡೋಕತ್ತಿಲ್ಲ. ಇತರ ಜಾತಿಯ ಸಮಸ್ಯೆ ಇತ್ತಂದ್ರೆ ಅವರು ಹೋಗಿ ತಾಬಡ್ ಪರಿಹಾರ ಮಾಡ್ತಾರೆ. ಬಟ್ ಹಿಂದೂ ಒಂದು ಏನಾರು ಸಮಸ್ಯೆ ಆತಂದ್ರೆ ಅವರು ಅಷ್ಟು ಇಂಟ್ರೆಸ್ಟ್ಲೇ ಮಾಡೋಂಗಿಲ್ಲ ಅನ್ನಿಸ್ತದೆ. ಜನಸಾಮಾನ್ಯರು ಸುಲಭವಾಗಿ ಶಾಸಕರನ್ನ ಭೇಟಿ ಮಾಡಬಹುದಾ? 10ಕ್ಕೆ 4. ನಿಮ್ಮ ಶಾಸಕರು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡಿದ್ದಾರಾ? 10ಕ್ಕೆ 3. ಕ್ಷೇತ್ರದ ಸಮಸ್ಯೆ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ದಾರಾ? 10ಕ್ಕೆ 3. ಕ್ಷೇತ್ರದ ಅಭಿವೃದ್ಧಿಗೆ ಅವಶ್ಯವಿರುವಷ್ಟು ಅನುದಾನ ತಂದಿದ್ದಾರಾ? 10ಕ್ಕೆ 3. ಚುನಾವಣೆಗೆ ಮುನ್ನ ಕೊಟ್ಟ ಭರವಸೆ ಈಡೇರಿಸಿದ್ದಾರಾ? 10ಕ್ಕೆ 3. ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಗರಿಷ್ಠ ಅಂಕಗಳು 10, ಪಡೆದ ಅಂಕಗಳು 3.2. ಒಟ್ಟಾರೆ ಮೂರನೇ ಬಾರಿಗೆ ಕ್ಷೇತ್ರದಲ್ಲಿ ಶಾಸಕರಾಗಿರುವಂಥ ಪ್ರಸಾದ್ ಅಬ್ಬಯ್ಯವರ ಸಾಧನೆ ನಿಜಕ್ಕೂ ಕೂಡ ಹೇಳಿಕೊಳ್ಳಲಾರದಷ್ಟಾಗಿದೆ. ಕೊಟ್ಟ ಭರವಸೆಯಂತೆ ಸಾಧನೆಯನ್ನು ಮಾಡದಿದ್ದರೂ ಸಹಿತ ಕೊಟ್ಟ ಭರವಸೆಯಂತೆ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಮಾಡಿದರೂ ಕೂಡ ಇನ್ನೂ ಅವುಗಳು ಅನುಷ್ಠಾನಕ್ಕೆ ಬಂದಿಲ್ಲ ಎಂಬುದು ಕ್ಷೇತ್ರದ ಮತದಾರರು ಮತ್ತು ಅಲ್ಲಿನ ಜನರು ಹೇಳ್ತಾ ಇದ್ದಾರೆ. ಇವೆಲ್ಲಗಳನ್ನು ನೋಡ್ತಾ ಇದ್ದರೆ ಹಿಂದುಳಿದ ಪ್ರದೇಶದಂಥ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಅವರದೇ ಆದಂಥ ಒಂದು ರಾಜ್ಯ ಸರ್ಕಾರ, ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷದವರು, ಇವೆಲ್ಲಗಳನ್ನು ನೋಡ್ತಾ ಇದ್ದರೆ ನಿರೀಕ್ಷೆಗಿಂತ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕಾದಂಥ ಪ್ರಸಾದ್ ಅಬ್ಬಯ್ಯವರು ಕ್ಷೇತ್ರದ ಕೊಟ್ಟ ಭರವಸೆಯನ್ನು ಈಡೇರಿಸಿಲ್ಲ, ಮತದಾರರ ಒಂದು ಆಶೆಗಳನ್ನು ಇನ್ನೂ ಪೂರೈಸಿಲ್ಲ ಎಂಬ ಮಾತುಗಳು ಕ್ಷೇತ್ರದಲ್ಲಿ ಪವರ್ ಟಿವಿಯ ಸುತ್ತಾಟದಿಂದ ಕಂಡುಬರ್ತಾ ಇದೆ. ಇದು ಈ ಒಂದು ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಪ್ರಸಾದ್ ಅಬ್ಬಯ್ಯವರ ಕ್ಷೇತ್ರದಲ್ಲಿನ MLA ಮಾರ್ಕ್ಸ್ ಕಾರ್ಡ್ ರಿಪೋರ್ಟ್. ಇದು ಪವರ್ ಟಿವಿ, ನಿಮ್ಮ ಶಕ್ತಿ.